ಕಾಲದಲ್ಲಿ ನೀರು ತರಬೇಕಾದ್ರೆ ಹೇಳಿದರು ಭಾಳ ಜನ ನನಗೆ, ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಹೇಳಿದರು ನನಗೆ. ನಾನು ಇಲ್ಲ, ಖಂಡಿತ ತರಲಿಕ್ಕೆ ಅವಕಾಶ ಇದೆ, ಬೇರೆ ನೀರು ತರಲಿಕ್ಕಾಗಲ್ಲ, ಲಿಂಗನಮಕ್ಕಿಯಿಂದ ತರಲಿಕ್ಕೆ ಅವಕಾಶ ಇದೆ ಅಂತ ಆ ಕಾಲದಲ್ಲಿ 70 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆಮೇಲೆ ಮತ್ತೆ ಸವಾಯಿತು. ಆ ನೀರನ್ನು ತಂದೆ ನಾವು, ಆ ನೀರನ್ನು ತಂದು ಆನಂತರ UGD ವರ್ಕನ್ನು ಸಹ, ನಗರದ UGD ವರ್ಕ್, ಅದಕ್ಕೂ ಸಹ 70 ಕೋಟಿ ರೂಪಾಯಿ ಆ ಕಾಲದಲ್ಲಿ ನಾನು ತಂದು ಕೊಟ್ಟಿದ್ದೆ 2008-09ರಲ್ಲಿ. ಆ ನಂತರ ಬಂದವರು ಯಾರು ಅದರ ಬಗ್ಗೆ ಮುಂದುವರಿಸಿದಂತೆ ಮಾಡಿರಲಿಲ್ಲ, ಹಾಗೆ ನಿಂತೋಯ್ತದು. ಆದರೆ ಇವತ್ತು ಮತ್ತೆ 35 ಕೋಟಿ ರೂಪಾಯಿನ ಕೊಟ್ಟು ಅದನ್ನು ರೆಡಿ ಮಾಡಿ ಇವತ್ತು ಶಿರವಾಳದ ಹತ್ರ ಫಿಲ್ಟರ್ ಮಾಡಿ ಅದನ್ನು ಕಳಿಸುವಂಥ ರೀತಿಯಲ್ಲಿ ಮತ್ತೆ ಈಗ ಈ ವರ್ಷ 35 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೇನೆ. ಇವತ್ತು ನನ್ನ ಅನಿಸಿಕೆ, ಈ ಸಾಗರದ ಜನರಿಗೆ 24 ಗಂಟೆ ಕುಡಿಯೋ ನೀರು ಕೊಡಬೇಕನ್ನೋದು ಮತ್ತೊಂದು ಚಿಂತನೆ ನಾವು ಮಾಡಿದ್ದೀವಿ. ಈಗಾಗಲೇ ಸರ್ಕಾರದ ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದೇವೆ. 24x7 ಅಂದರೆ ಇಡೀ ಈ ಒಂದು ತಾಲೂಕಿನ ಈ ಒಂದು ಪಟ್ಟಣಕ್ಕೆ ಹೈಯೆಸ್ಟ್ ಜನಸಂಖ್ಯೆ ಇರೋದರಿಂದ ಸುಮಾರು 230 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒಂದು ಆದೇಶ ಹೋಗಿದೆ. ಬಹುಶಃ ಇದನ್ನು ಸಹ ಸದ್ಯದಲ್ಲಿ ಆಗುತ್ತನ್ನೋ ಭರವಸೆ ನಾನು ಇಟ್ಕೊಂಡಿದ್ದೀನಿ. ಇದು ಆಗಿಬಿಟ್ರೆ ಯಾವುದೇ ಮನೆಯಲ್ಲಿ ಒಂದು ಮನೆಗೂ ನೀರಿಲ್ಲ ಅನ್ನೋದಿಲ್ಲ. 24x7 24 ಗಂಟೆ ನೀರು ಕೊಡಲೇಬೇಕು. ಆ ನೀರನ್ನು ಕೊಡೋ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಇವತ್ತು ಮಾಡಬೇಕು. ಈಗ ನಾವು ನೆನ್ಪಡಿ, ಇವತ್ತು ಹಳ್ಳಿ ಕಡೆ JJM ಅಂತ ಇವತ್ತು ನಾವು ಕೊಟ್ಟಿದ್ದೀವಿ. ಅದು ಇವತ್ತು 1-2 ರೂಪಾಯಿ ಕೊಟ್ಟಿಲ್ಲ, ಸುಮಾರು ಹೊಸನಗರದಲ್ಲೇ 420 ಕೋಟಿ ಕೊಟ್ಟಿದ್ದೀವಿ. ಇಲ್ಲಿ ಸಹ ಮೊನ್ನೆ ನಮ್ಮ ಗುಬ್ಗೋಡಿಯಿಂದ ಶರಾವತಿ ನೀರನ್ನೇ ತರಲಿಕ್ಕೆ ಗುಬ್ಗೋಡಿಯಿಂದ ಸುಮಾರು 140 ಕೋಟಿ ರೂಪಾಯಿಯನ್ನು ಕೊಟ್ಟು, ಮತ್ತು ಇಲ್ಲಿ 200 ಕೋಟಿ ರೂಪಾಯಿ ಕೊಟ್ಟು ಸಹ ಅದನ್ನು ಸಹ ಹಳ್ಳಿಯ ಎಲ್ಲ ಭಾಗದಲ್ಲೂ ಸಹ ನಾವು ಇವತ್ತು ನೀರು ಕೊಡುವಂಥ ಯೋಜನೆಯನ್ನು ಆ ಭಾಗದ ಜನರಿಗೆ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಸಿಟಿಗೂ ಸಹ ಆದ್ಯತೆ ಮೂಲಕ ಕೊಡಬೇಕಂತ ಇವತ್ತು ತೀರ್ಮಾನ ಆಗಿದೆ. ಬಹುಶಃ 240 ಕೋಟಿ ರೂಪಾಯಿ ಬಹುಶಃ ನೆಕ್ಸ್ಟ್ ಬಡ್ಜೆಟಲ್ಲಿ ಖಂಡಿತ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಕೊಡಲೇಬೇಕು. ಇದು ಸಾಗರದ ಜನರಿಗೆ ಸಿಗುವಂಥದ್ದು. ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ಇಷ್ಟೆಲ್ಲ ನಾವು ಅಲ್ಲಿಂದ ನೀರು ತಂದು ಇಲ್ಲಿಯ ಜನರಿಗೆ ಇನ್ನೂ ನೀರು ಕೊಡೋಕ್ಕಾಗಿಲ್ಲ ಅಂತ ಹೇಳಿದರೆ ಅದು ಬೇಸರ ಆಗಿಬಿಡ್ತು. ಇವತ್ತು ನಿಜವಾಗ್ಲೂ ಬೇಸರ ಆಯಿತು. ಈ ಭಾಗದ ಜನರು ಹೇಳಿದರು ಸುಮಾರು ದಿನದ ನೀರಿಲ್ಲ ಅಂತೇಳಿ. ನೆನಪಿಟ್ಕೊಳ್ಳಿ, ಇನ್ನೊಂದು 2 ಡೇಸಲ್ಲಿ ಅದಕ್ಕೆ ಎಷ್ಟು ಖರ್ಚಾದರೂ ನಾನು ಮಾಡಿಸ್ಕೊಡೋದು. ಅದು ಎಷ್ಟೇ ಲಕ್ಷ ಆಗಿ ನಾಳೆನೇ ಶುರು ಮಾಡೋಕ್ಕೆ ಕರೆಸಿ ನಾಳೆನೇ ಕೂತು ಅಡ್ವಾನ್ಸಾಗಿ ಮಾಡೋದಾದ್ರೆ ಮಾಡ್ತೀರಿ, ಇಲ್ಲ ನನ್ನ ಗ್ಯಾರಂಟಿ ಇದೆ, ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಅದನ್ನು 24 ಗಂಟೆಯಲ್ಲಿ ಮುಗಿಸ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಖಂಡಿತ ನಿಮಗೆ ಈ ಭಾಗದ ಜನರಿಗೆ ಹಬ್ಬದೊಳಗೆ ಒಳ್ಳೆ ನೀರು ಕುಡಿಯೋಕ್ಕೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಸರಿನಾ? ಇದು ನನ್ನ ಕೊಟ್ಟಿರೋ ಅರ್ಜಿ. ಇಲ್ಲಿ ಅದರಲ್ಲಿ ಭರವಸೆ ಕೊಡ್ತೀನಿ. ಒಂದು. ಎರಡನೇದು, KSRTC ಬಸ್ ಸ್ಟ್ಯಾಂಡು ತುಂಬ ಹಳೇದಾಯಿತು. ಆ ಕಾಲದಲ್ಲಿ ಕಾಗೋಡು ಸಾಹೇಬರು ಕಟ್ಟಿಸ್ಕೊಟ್ಟಿದ್ದು. KSRTC ಬಸ್ ಸ್ಟ್ಯಾಂಡ್ ಅವ್ರು ಕಳಿಸ್ಕೊಟ್ರು, KSRTC ಡಿಪೋ ನಾನು ಮಾಡಿಸ್ಕೊಟ್ಟೆ. ಅದು ಆ ಕಾಲದಲ್ಲಿ ನಾನು ಮಾಡಿಸ್ಕೊಟ್ಟಿದ್ದೆ. ಹಾಗಾಗಿ ಅದನ್ನು ಸಹ ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದನ್ನು ಆಲ್ಟ್ರ್ ಮಾಡಿ ಹೊಸದಾಗಿ ಮಾದರಿ ಬಸ್ ಸ್ಟ್ಯಾಂಡನ್ನು ಮಾಡಬೇಕಂತ ತೀರ್ಮಾನ ಮಾಡಿ ಅದಕ್ಕೂ ಸಹ ಈಗಾಗಲೇ ವ್ಯವಸ್ಥೆ ಮಾಡಿದ್ದೀನಿ. KSRTC ಬಸ್ ಸ್ಟ್ಯಾಂಡು ಸಹ ಶುರುವಾಗುತ್ತೆ ಸ್ವಲ್ಪ ದಿನದಲ್ಲೇ. ಅದನ್ನು ಗುದ್ಲಿ ಪೂಜೆಯನ್ನು ಮಾಡಿ ಒಳ್ಳೆ ರೀತಿ ಮಾಡಬೇಕಂತ ಇದ್ದೀವಿ. ಹಾಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಇದು ಕೇಳಿದ್ದಾರೆ ಇವರೆಲ್ಲ, ಆಟೋ ಸ್ಟ್ಯಾಂಡದವ್ರು ಕೇಳಿದ್ದಾರೆ. ಒಂದ್ಸರಿ ನಾನು ಒಂದು ಹೇಳ್ತೀನಿ, ಈ ಮೇಯ್ನ್ ರೋಡಲ್ಲಿ ಯಾರಿಗೂ ಆಟೋ ಸ್ಟ್ಯಾಂಡರಿಗೆ ನಾವು ಕೊಡೋದಲ್ಲ, ದಯವಿಟ್ಟು ತಿಳ್ಕೋಬೇಕು. ಹೆಚ್ಚಿಗೆ ಆಗ್ಬೋದು, ಯಾಕಂದರೆ ಫಾಸ್ಟಾಗಿ ಬರ್ತಾರೆ, ಹೈವೇ ಆಗಿದಾಗ ಭಾಳ ಕಷ್ಟ ಆಗುತ್ತೆ. ಸೈಡಿಗೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಖಂಡಿತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದು ಮಾತ್ರ. ಆಮೇಲೆ ಅಂಗಡಿಗಳು ಅಷ್ಟೇ, ಯಾರೇ ಸಹ ರಸ್ತೆ ಕೆಳಗಡೆ ಯಾರೇ ಅಂಗಡಿ ಹಾಕಿದ್ರು ನಾವು ದಯವಿಟ್ಟು ಕೊಡಲ್ಲ. ದಯವಿಟ್ಟು ಯಾರು ನೋಡಿ, ಇದು ಹಾಕಕ್ಕೆ ಬಿಡೋಲ್ಲ ನಾವು. ಯಾರೇ ಇದ್ದರೂ ಹೇಳಿ, ಅದ್ರ ಮೇಲ್ಗಡೆ ಏನಾದರೂ ಹಾಕ್ಕೊಳ್ಳಿ. ಬಿಟ್ಟರೆ ಚರಂಡಿ ನಮ್ಮ ರೋಡ್ ಟಾರ್ ಒಳಗೆ ಕೆಳಗಡೆ ಯಾರೇ ನಾವು ಇವತ್ತು ಹಬ್ಬ ಬರ್ತಾ ಇದೆ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನಾವು ಅದು ತೆಗೆದು ಬಿಡ್ತೀವಿ, ನಾವು ಯಾವುದು ಇಟ್ಕೊಳ್ಳೋದಿಲ್ಲ. ಈ ರೀತಿ ಯಾಕೆ ಹೇಳ್ತೇನೆ ಅಂದರೆ, ಮಕ್ಕಳ ಕಾಲ ಒಂದು ದೊಡ್ಡ ರಂಗಮಂದಿರ, ಇಂಡೋರ್ ರಂಗಮಂದಿರ ಇಲ್ಲ, ಮೊನ್ನೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. 11 ಕೋಟಿ ರೂಪಾಯಿ ಆಗುತ್ತೆ ಅದಕ್ಕೆ ಇವತ್ತು ಕೊಟ್ಟಿದ್ದೇನೆ. ಇವತ್ತು ಎಲ್ಲಿ ರಾಸಮ್ ಎಂದ ಈ ಕಡೆ ಪಕ್ಕದಲ್ಲಿರುವಂಥ ಜಾಗವನ್ನು ರೆಡಿ ಮಾಡಿ ಈಗ 5 ಕೋಟಿ ರೂಪಾಯಿ ಬಂದಿದೆ. ಸದ್ಯದಲ್ಲಿ ಅದನ್ನು ಶಂಕುಸ್ಥಾಪನೆಯನ್ನು ನೆರವೇರಿಸ್ತೀವಿ. ಸುಮಾರು 1,000 ಜನ ಕೂರುವಷ್ಟು ಇಂಡೋರ್ ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ಇವತ್ತು ಸಾಗರದಲ್ಲಿ ಕಾಗೋಡು ರಂಗಮಂದಿರ ಬಿಟ್ಟರೆ ಎಲ್ಲೂ ಇಲ್ಲ. ಈ ಭಾಗದ ಜನರಿಗೆ ಕಲ್ಚರಲ್ ಪ್ರೋಗ್ರಾಮ್ ಭಾಳ ಮಾಡ್ತಾರೆ, ಅವರಿಗೊಂದು ಅವಕಾಶ ಸಿಗಲಿ ಅಂತೇಳಿ ಈಗಾಗಲೇ ಅದಕ್ಕೂ ಸಹ ಮಾಡಿದ್ದೀನಿ. ಈಗ ಸಾಗರದಲ್ಲಿ ಅದು ಒಂದೇ ಅಲ್ಲ, ಎಲ್ಲೆಲ್ಲಿ ಅಂಗಡಿಗಳನ್ನು ರೋಡಲ್ಲೇ ಹಾಕ್ತಾಯಿದ್ರು ಅದನ್ನು ತಪ್ಸೋಕ್ಕೋಸ್ಕರ 3 ಫುಡ್ ಕೋರ್ಟನ್ನು ರೆಡಿ ಮಾಡಿದ್ದೀನಿ. ಸಾಗರದ ಹಳೆ ಬಸ್ ಸ್ಟ್ಯಾಂಡನ್ನು ಈಗಾಗಲೇ ಸುಮಾರು 25-30 ಅಂಗಡಿಗಳು ಬರ್ತವಲ್ಲಿ, ಅದು ಪೂರ್ತಿ ಅದು ರೆಡಿ ಮಾಡಿಬಿಟ್ಟು ಫುಡ್ ಕೋರ್ಟ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಫ್ಲಾಗ್ ಹತ್ರ ದೊಡ್ಡ ಶಾಶ್ವತ ಧ್ವಜಸ್ತಂಭದ ಹತ್ರ ಒಂದು ಫುಡ್ ಕೋರ್ಟ್ ಬರುತ್ತೆ. ಆಮೇಲೆ ನಮ್ಮ BH ರೋಡ್ ಹತ್ರ IB ಹತ್ರ ಕೆಳಗಡೆ
ಅಲ್ಲೊಂದು ಫುಡ್ ಕೋರ್ಟ್ ಬರ್ತದೆ. ನೆಕ್ಸ್ಟು ನಮ್ಮ ಸುಭಾಷ್ ನಗರದ ಹತ್ರ ಒಂದು ಫುಡ್ ಕೋರ್ಟ್ ಬರ್ತದೆ. ಸ್ಯಾಂಕ್ಷನ್ ಆಗಿ ಈಗಾಗಲೇ ಟೆಂಡರ್ ಆಗಿಬಿಟ್ಟಿದೆ. ಆಟ ಆಡೋಕ್ಕೆ ರೈನ್ ಡ್ಯಾನ್ಸ್ ಬರುವಂಥದ್ದಕ್ಕೆ, ಆಮೇಲೆ ಮ್ಯೂಸಿಕ್ ಪೌಂಟರ್ ಬರೋದಕ್ಕೆ ಮೈಸೂರು ಥರ, ಆಮೇಲೆ ಲಾಡ್ಜ್ಗಳು, ಹೋಟೆಲ್ಗಳು ಎಲ್ಲ ಒಂದು ಎಟ್ ಟೈಮು ಸುಮಾರು 5,000 ಜನ ನಿಂತ್ಕೊಂಡು ನೋಡುವಂಥ ಜೋಗ್ ಫಾಲ್ಸ್ ನೋಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಇವತ್ತು. ನಿರಂತರವಾಗಿ ಜನ ಬರಬೇಕು ಇವತ್ತು ಜೋಗ್ ಫಾಲ್ಸಿಗೆ ಅಂತ ಹೇಳಿ. ಹಿಂದೆ ಏನೂ ಇರಲಿಲ್ಲ, 2 ಕಂಬಗಳು ಇಟ್ಟಿದ್ದು ಅಷ್ಟು ಬಿಟ್ಟರೆ ಏನೂ ಇರಲಿಲ್ಲ. ಇವತ್ತು ಅದನ್ನು ನಾನೇ ಮಾಡಿದೆ, ಇವರೇ ಸ್ಯಾಂಕ್ಷನ್ ಮಾಡಿದರು, ದುಡ್ಡು ಇಟ್ಟಿರಲಿಲ್ಲ. ಇವತ್ತು ನಾನು 140 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಇವತ್ತು ಗ್ಲಾಸ್ ಹೌಸ್ ಮಾಡ್ತಾ ಇದ್ದೀನಿ, ಸಿಂಗಾಪುರಕ್ಕೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಈಗ ಅದು ಬಂದು ಆ ಗ್ಲಾಸ್ ಹೌಸಲ್ಲಿ ಜನ ನಿಂತು ಫೋಟೋ ಹುಡ್ಕೋಬೇಕು, ಇದನ್ನು ಬರುವಂಥದ್ದಕ್ಕೆ ಅದನ್ನು ಸಹ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದೀನಿ ಇವತ್ತು. ಅಂದರೆ ಟೂರಿಸ್ಟ್ ಬಂದರೆ ಆ ರೀತಿ ಬರಬೇಕನ್ನೋದು ಇದರಲ್ಲಿ ಇವತ್ತು ಆ ರೀತಿಯಲ್ಲಿ ಸುಮಾರು 190 ಕೋಟಿ ರೂಪಾಯಿನ ಅಲ್ಲೂ ಮೀಸಲಾಗಿಟ್ಟಿದ್ದೀವಿ. ಈಗ ನಮ್ಮದೇ ಅಧಿಕಾರ ಇರೋದ್ರಿಂದ ಸಾಗರದ ಜನರಿಗೆ ಯಾವ್ಯಾವ ವಾರ್ಡಲ್ಲಿ ಏನೇನಾಗಬೇಕು ಅನ್ನೋದು ನಾನು ಎಲ್ಲ ವಾರ್ಡಿಗೆ ಬರಬೇಕಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲ ವಾರ್ಡಿಗೂ ಸ್ವಚ್ಛತೆಗೆ ಈಗಾಗಲೇ ಶುರು ಮಾಡಿಸಿದ್ದೀನಿ. ನಾನೇ ಸ್ವತಃ ನಿಮ್ಮ ವಾರ್ಡಿಗೆ ಬರ್ತೀನಿ, ಆ ಸ್ವಚ್ಛತೆ ಆಗಿದೆಯಲ್ಲ ನೋಡ್ತೀನಿ ಮತ್ತು ಗಮನ ಹರಿಸಿ. ಹಿಂದೆಲ್ಲ ಒಂದ್ಸರಿ ಬಂದಿದೆ, ಎಲ್ಲ ವಾರ್ಡಲ್ಲೂ ನಾನೇ ನಡ್ಕೊಂಡು ಹೋಗಿ ಎಲ್ಲ ವಾರ್ಡಿಗೂ ಸಹ ಸುತ್ತಾಗಿ ಬಂದಿದ್ದೀನಿ. ಹಾಗೆ ಜನಸಾಮಾನ್ಯರಿಗೆ ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ ಎಲ್ಲ ಬಂಧುಗಳೇ, ಯಾವುದೇ ವ್ಯಕ್ತಿ ಗೋಪಾಲಕೃಷ್ಣ ಬೇಳೂರು ನೋಡೋಕ್ಕೆ ಎಷ್ಟೊತ್ತಿಗೆ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ನಮ್ಮ ಮನೆ ಬಾಗಿಲು ತೆರೆದಿರುತ್ತೆ. ದಿನ ಮಾಡೋಕ್ಕಾಗಲಿಲ್ಲ, ಜಾತ್ರೆ ಮುಗಿಸ್ಬೇಕಂತೇಳಿ ಗುತ್ತಿಗೆದಾರಿಗೆ ಇವತ್ತು ಹೆಚ್ಚು ಒತ್ತು ಕೊಟ್ಟು ಶುರು ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಮುಗಿತಾ ಬಂದಿರ್ಬೇಕು, ನಿಮ್ದೆಲ್ಲ ಸುಮಾರು ಆಗಿದೆ. ಇನ್ನು BH ರೋಡ್ ಒಂದು ಕೆಲಸ ಆಗಿಬಿಟ್ರೆ ಸ್ವಲ್ಪ ನೆಮ್ಮದಿ, ಏನೋ ಒಂದು ಸ್ವಲ್ಪ ಜಾತ್ರೆ ಬಂದವರಿಗೆ ಧೂಳಿರೋಲ್ಲ, ಸ್ವಲ್ಪ ಜಾತ್ರೆ ಮಾಡೋಕ್ಕೆ ಅತೀಶ. ಯಾಕಂದರೆ ಹೋದ ವರ್ಷಕ್ಕೂ ಹಿಂದಿನ ಸಾರಿ ಮಾರಿ ಹಬ್ಬಕ್ಕೂ ಈ ಮಾರಿ ಹಬ್ಬಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾರೆ, ನೆಂಟರು ಜಾಸ್ತಿ ಆಗ್ತಾರೆ, ಹೆಚ್ಚಿನ ಜನ ಬರೋದ್ರಿಂದ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತ ಇವತ್ತು ಭರವಸೆ ಹೇಳ್ತಾ ಭಾಳ ಖುಷಿ ಆಯಿತು. ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ನಿಮ್ಮ ಮನೆಯ ಅಂಗಳಕ್ಕೆ ಬರಬೇಕು ಸರ್ ಅಂತ ಹೇಳಿದರು. ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ದಿನೇಶ್ ಅವರು ಶ್ರೀಧರ್ ಪರವಾಗಿ, ಶಾಸಕರಿಗೆ ರಾಮದೇವದ ಪರವಾಗಿ, ಭಕ್ತಾದಿ ಪರವಾಗಿ ವಿನಾಯಕ ಹುಡುಗಿಯರು ಮತ್ತೆ ಭಕ್ತಾದಿ ಪರವಾಗಿ ನಿರ್ದೇಶಕರು ಶಾಸಕರು ಗೊಂದಲ ಮಾಡ್ತಾರೆ. ನಾನೇ ಉಳಿಸ್ಕೊಟ್ಟು ಲಘು ಉಪಹಾರ ಇದೆ, ದಯವಿಟ್ಟು ಯಾರು ಹೋಗಬಾರ್ದು. ಲಘು ಉಪಹಾರ ಇದೆ. ಹಾಗೆ ಅಧ್ಯಕ್ಷರು ಅವರು ನಮಗೆ ನೀಡಿದಂತಹ ಬೆಂಬಲದ ಸಲುವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಬಯಸಿದ್ದೀವಿ. ದಯಮಾಡಿ ಕಿರಣ್ ಅವರಿಗೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಬಂದ್ಬಿಡಿ, ಗ್ರೂಪ್ ನಿಂತ್ಕೊಳ್ಳಿ. ಆಯ್ತು ಬಿಡ ಮೇಡಮ್ ಒಂದು ನಿಮಿಷ ಸರ್, ಒಂದು ನಿಮಿಷ ನಮ್ಮ MLC ಡಾಕ್ಟರ್ ಉಮಾಶ್ರೀ ಮೇಡಮ್ ಅವರು ನಿಜವಾಗ್ಲೂ ಅದ್ಭುತವಾದಂಥ ಒಂದು ಕಲೆಯನ್ನು ಸುಮಾರು 1 ಗಂಟೆಗಳ ಕ್ಷೇತ್ರಕ್ಕೆ ಬಂದು ಒಂದು ಕಲೆಯನ್ನು ಇಲ್ಲಿ ರಚಿಸಿದ್ದಕ್ಕೆ ನಿಜವಾಗ್ಲೂ ಖುಷಿಯಾಗಿದೆ. ತಂಡಕ್ಕೆ ನಾನು ಸೇರಿ ಅಭಿನಂದಿಸ್ತೇನೆ. ಇದೇ ಥರ ಸಾಗರದಲ್ಲಿ ನಮ್ಮ ಕಲಾವಿದರ ಒಂದು ಆಶ್ರಯ ತಾಣದಲ್ಲಿ ಸಾಗರದಲ್ಲಿ ಇರ್ತವೆ. ಇಲ್ಲೂ ಸಹ ಎಲ್ಲ ಆಶ್ರಯಗಳು ಇಲ್ಲಿ ಸಾಗರದಲ್ಲಿ ಜಾಸ್ತಿ ಇದೆ. ಅದರಿಂದ ಈ ಕಾಗೋಡು ರಾಜ ಮಂದಿರದಲ್ಲಿ ಇವತ್ತು ಏನಿರ್ಬೋದು ಕಲೆಯನ್ನು ಪ್ರದರ್ಶನ ಮಾಡಿದ್ರು, ನಿಜವಾಗ್ಲೂ ಖುಷಿಯಾಗಿದೆ. ನಮ್ಮ ಹಿರಿಯರಾದಂಥ ಕಾಗೋಡು ಸಾಹೇಬರು ಸಹ ಆ ನಾಟಕವನ್ನು
ದಿವಸ ಹಿಂದೆ ನನ್ನ ಸಿಕ್ಕಿ ನಾನು ಮಾತಾಡ್ಕೊಂಡು ಬಂದೆ, ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಮಂಗಳೂರಿಗೆ ಹೋಗ್ಬೇಕಾಗಿತ್ತು, ಆ ಮಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಈ ನಾಟಕಕ್ಕೋಸ್ಕರ ನಿಮಗೋಸ್ಕರ ಇವತ್ತಿದ್ದೀನಿ. ಪ್ರತಿಭಾವಿಗೆ ಕಷ್ಟ ಆಗ್ಬೋದು, ಆದರೂ ಕಮಲವನ್ನು ಬಿಟ್ಟು ಇವತ್ತು ನಿಮಗೋಸ್ಕರ ಹೇಳಿದ್ದೀನಿ. ಅದ್ಭುತ ಕಲೆಯನ್ನು ನೋಡಿದೆ, ನಿಮ್ಮ ಆಕ್ಟಿಂಗ್ ಅನ್ನು ನೋಡಿದರೆ ಪುಟ್ಟಕ್ಕಂತ ಇಡೀ ರಾಜ್ಯದಲ್ಲಿ ಕೆಲವೊಂದಾಗಿದೆ. ಒಳ್ಳೆಯದಾಗಿದೆ ಹೇಳ್ತಾ ನಿಮ್ಮ ಸಂಸ್ಥೆ ನಮ್ಮ ಸಾಗರ ಧನ್ಯವಾದಗಳು. ನಾವೆಲ್ಲರೂ ಕೂಡ ಇವತ್ತು ಆಗಮಿಸಿ ಸಾಗರದಲ್ಲಿ ರಂಗಸಂಪದ ತಂಡಕ್ಕೆ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿದರೆ, ಇವತ್ತು ಹಿರಿಯರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ತಿಮ್ಮಪ್ಪ ಶಿವನ ಆಶೀರ್ವಾದವನ್ನು ಮಾಡಿದರೆ, ಮತ್ತು ಸಹೋದರ ತೋರ್ತಾ ಇದ್ದಾರೆ ಪ್ರತಿಭಾ ತುಂಬ ಸಂತೋಷ ಆಯಿತು. ರಂಗಮಂದಿರ ತುಂಬಿಟ್ಟು ಈ ನಮ್ಮ ರಂಗಬದ್ಧತೆಯನ್ನ ಉಮಾಶ್ರೀ ಅಕ್ಕನ ಮೂಲಕ ನಾವೆಲ್ಲರೂ ಸಾಬೀತುಪಡಿಸ್ಕೊಂಡ ಹಾಗಾಯಿತು. ತುಂಬ ಖುಷಿ ಆಯಿತು. ರಂಗಮಂದಿರ ತುಂಬಿದೆ ಅಂದರೆ ದೊಡ್ಡ ಅದು ರಂಗ ಗೌರವ. ಅಕ್ಕ ನಿಮಗೆ ಸಲ್ಲುವ ರಂಗ ಸಂಪದಕ್ಕೆ, ರಂಗಭೂಮಿಗೆ ಸಲ್ಲುವ ದೊಡ್ಡ ಗೌರವ. ನಮ್ಮ ಪ್ರೀತಿಯ ಕರೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ತುಂಬ ಜನ ಫೋನಲ್ಲಿ ಉಮಾಶ್ರೀ